ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಲೆ ಮನೇಲಿ ಗಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಕಡಲೆ ಮನೇಲಿ ಸುಕ್ಕ ಕೂಡ ಮಾಡ್ತಾರೆ. ಸೊ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಯಾವ ಥರ ಅಂತ. ಇವಾಗ ಕಡಲೆನ ನಾನು ನಿನ್ನೆ ರಾತ್ರಿನೇ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ಸೊ ಇದನ್ನು ಇವಾಗ ಬೇಯಿಸೋಣ. ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಮನೋಲಿ ತೊಗೊಂಡಿದ್ದೀನಿ. ಅದನ್ನು ಒಂದು ಮನೋಲಿನ 4 ಸ್ಲೈಸ್ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ನೋಡಿ. ಇದನ್ನು ಬೇಯಕ್ಕಿಡೋಣ. ಮನೋಲಿ ಕಡಲೆ ಮತ್ತು ಹಾಗೆ ಒಂದು ಟೊಮೆಟೊ, ಆಮೇಲೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಹಾಕಿ ನಾನು ಕುಕ್ಕರಲ್ಲಿ 3 ವಿಷಿಲ್ ಬರುವಷ್ಟು ಬೇಯಕ್ಕೆ ಇಡೋಣ ಬನ್ನಿ. ಸೊ ಇವಾಗ ಇದಕ್ಕೆ ಮಸಾಲೆ ಪಾಟೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಒಂದು 6-7 ಕೆಂಪು ಮೆಣಸು ತಗೊಂಡಿದ್ದೀನಿ, ಒಂದು 3 ಕಾಳು ಮೆಣಸು, ಆಮೇಲೆ ಸ್ವಲ್ಪ ಮೆತ್ತೆ, ಒಂದು 3 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಬೀಜ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಇದಕ್ಕೆ ಕೊಬ್ಬರಿ ತುರಿದಿಟ್ಟಿದ್ದೆ, ಸೊ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ನಾನು ಹುಳಿ ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು. ಸೊ ಹುಣಸೆಹಣ್ಣು ನಿಮಗೆ ಇದು ಆಪ್ಷನಲ್, ಯಾಕಂದರೆ ಕೆಲವರು ಇದನ್ನು ಹಾಕಲ್ಲ, ನಾನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದ ನಂತರ ಇದನ್ನು ನಾವು ನೋಡಿ, ಇವಾಗ 3 ವಿಷಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ ಕಡಲೆ ಮನೋಲಿ ಎಲ್ಲ. ನೋಡಿ ಯಾವ ಥರ ಇದೆ ಅಂತ. ಇವಾಗ ನಾವು ಏನು ರುಬ್ಬಿ ಇಟ್ಟಿದ್ದೇವಲ್ಪ, ಅದನ್ನು ಆ ಗಸಿನ ಇದಕ್ಕೆ ಹಾಕ್ಕೋಬೇಕು. ಈಗ ನಿಮಗೆ ಗಸಿ ಬೇಕು ಅಂದರೆ ಇದರಲ್ಲಿ ನೀರು ತೆಗೆಯೋ ಅವಶ್ಯಕತೆ ಇಲ್ಲ. ನೋಡಿ ಇದರಲ್ಲಿ ನೀರಿದೆ. ನಿಮಗೆ ಇವಾಗ ಸುಕ್ಕ ಬೇಕು ಅಂದರೆ ಅದನ್ನು ನೀರು ತೆಗೆದು ಆ ಗಸಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಆವಾಗ ಸುಕ್ಕ ಆಗುತ್ತೆ. ಸೊ ಗಸಿ ಬೇಕು ಅಂತ ಅಂದರೆ ಆ ನೀರಿಗೆ ಇದನ್ನು ಆ್ಯಡ್ ಮಾಡಿಕೊಳ್ಳಿ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಡ್ಲಿ, ದೋಸೆ, ಚಪಾತಿ ಹಾಗೆ ಅನ್ನದ ಜೊತೆನೂ ನೀವು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಉಪ್ಪು ಚೆನ್ನಾಗಿ ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ ಕೊನೆಗೆ. ಬೆಲ್ಲ ನಿಮಗೆ ಆಪ್ಷನಲ್. ನಾನು ಯಾವುದೇ ವೆಜ್ ಅಡುಗೆ ಮಾಡಿದರೂ ಅದಕ್ಕೆ ನಾನು ಬೆಲ್ಲ ಹಾಕ್ತೀನಿ, ಒಂಚೂರು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ನನ್ನ ರೆಸಿಪಿ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.